ಮತ್ತೆ ಜೋಡಿ ಹಕ್ಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಯಲ್ಲಮ್ಮ ಹಾಗೂ ಚಂದ್ರಶೇಖರ್ ದಂಪತಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಜೀವನದಲ್ಲಿ ಯಾವೆಲ್ಲ ರೀತಿಯಾದಂತಹ ಟ್ವಿಸ್ಟ್ಗಳು ದೊರಕಿದ್ವು, ಈಗ ಅವರ ಜೀವನ ಯಾವ ರೀತಿ ಇದೆ, ಅವರ ಹಂಬಲ ಏನು ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ಅವರಿಂದ ಕೇಳಿ ತಿಳ್ಕೊಂಡ್ವಿ. ಬನ್ನಿ ಭಾರ್ಗವಿ ಅವರನ್ನ ಮಾತಾಡ್ಸೋಣ. ಭಾರ್ಗವಿ ಅವರೇ, ನೀವು ಮಹಿಳಾ ಸಂಘಟನೆಯ ಸದಸ್ಯರು, ನಿಮಗೂ ಯಲ್ಲಮ್ಮನವ್ರಿಗೂ ಪರಿಚಯ ಹೇಗಾಯಿತು ಅಂತ? ಯಲ್ಲಮ್ಮ ನಮ್ಮಲ್ಲಿ ಒನ್ ಆಫ್ ದ ಮೆಂಬರ್ ಹೆಂಗಂದ್ರೆ ಅವಳಿಗೊಂದು ಸೈಟ್ ಕೊಡಬೇಕು ಅನ್ನೋ ಆಸೆ ನನಗಿದೆ. ನಾವೆಲ್ಲ ಸೇರಿ ಒಂದು ಸೈಟ್ ಇಸ್ಕೊಡ್ಬೇಕು. ಅವಳು ಹೇಳ್ತಾ ಇದ್ಲು ನಾನು ಫ್ಲೈಟಲ್ಲಿ ಹೋಗ್ಬೇಕು ಅಂತ ತುಂಬ ಇಷ್ಟ, ಅಪ್ಪ ಅಮ್ಮನ ನೋಡೋದು ಇಷ್ಟ, ಒಳ್ಳೆ ಲೈಫಲ್ಲಿ ಪಾರ್ಟ್ನರ್ಶಿಪ್ ಒಳ್ಳೆ ಮನುಷ್ಯ ಸಿಕ್ಕಿದ್ದಾನೆ, ಒಂದು ಚಿಕ್ಕದಾಗ ಒಂದು ಸೈಟ್ ತೊಗೊಳಕ್ಕೆ ಇಷ್ಟ ಅಂದ. ಸೈಟ್ ಅಂತೂ ನಾವು ಕೊಡ್ತೀವಿ. ಮನೆ ಕಟ್ಟೋದು ಇನ್ನೇನಾದರೂ ಹನಿ ಸೇರಿದ್ರೆ ಹಳ್ಳ ಅಂತ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಕಾರಣ ಏನಂತಂದರೆ ಅವಳು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಇನ್ನೊಂದು 5 ವರ್ಷಕ್ಕೆ ಅವಳ ಆಕಾರ ದಪ್ಪ ಆಗುತ್ತೆ. ದಪ್ಪ ಆದಾಗ ಈ ಥರ ನಡೆಯೋಕ್ಕಾಗಲಿ ಕುತ್ಕೊಳ್ಳೋಕ್ಕಾಗಲ್ಲ. ಮೊದಲೇ ಅವಳು ಬೆನ್ನಲ್ಲಿ ರಾಡ್ ಹಾಕಿರೋದ್ರಿಂದ ಸಂಪೂರ್ಣ ಅವಳು ನಿಶಕ್ತಳಾಗ್ತಾಳೆ. ನಿಶಕ್ತಳಾಗಿರೋಂಥ ವಯಸ್ಸಲ್ಲಿ ಆ ಮಗು ಬೆಳೀತಾ ಇರುತ್ತೆ. ಅವಳಿಗೆ ನಾನು ಏನೂ ಮಾಡೋಕ್ಕಾಗಲ್ಲ. ಒಂದು ಸೈಟ್ ಅಂತೂ ನಾನು ನಮ್ಮ ಸಂಘದ ವತಿಯಿಂದ ಅವಳಿಗೆ ಕೊಡೋಕ್ಕಂತೂ ಸಿದ್ಧವಾಗಿದ್ದೀನಿ. ಯಾರಾದರೂ ಎಜುಕೇಷನ್ ಸ್ಪಾನ್ಸರ್ ಆ ಮಗುನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೊಂದು ನಮಗೊಂದು ಅಭಿಮಾನ. ಯಾಕಂತಂದ್ರೆ ನಾವೇನು ರಾಜಕೀಯದಲ್ಲಿ ಇಲ್ಲ, ನಮ್ಮ ಹತ್ರ ಸ್ವಲ್ಪ ಅಮೌಂಟಲ್ಲಿ ಅವಳು ಒಂದು 20-30 ಸೈಟ್ ಕೊಡ್ಬೋದು. ಅದಂತೂ ಜೀವನ ಹೆಂಗೋ ನಡೆಸ್ಕೊಳ್ತಾರೆ ಗಂಡ ಹೆಂಡತಿ ಇಬ್ರು ದುಡ್ದು. ಆದ್ರೆ ಮಗುವಿನ ಮುಂದಿನ ಭವಿಷ್ಯ ಬಗ್ಗೆ ಯಾರಾದ್ರೂ ಸ್ಪಾನ್ಸರ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವನು ಅಷ್ಟು ಓದಿಲ್ಲ ಹುಡುಗ, ಒಂದು 7th ಸ್ಟ್ಯಾಂಡರ್ಡ್ ವರೆಗೂ ಓದಿದ್ದಾನೆ. ಅದ್ರಲ್ಲಿ ಒಂದು 6-7 ಸಾವಿರ ರೂಪಾಯಿ ಸಂಬಳ ಬರೋದ್ರಿಂದ ಈಗೇನೋ ಇವಾಗ ಅವಳು ವಿದ್ಯಾವಂತೆ, ಡಿಗ್ರಿ ಮಾಡ್ಕೊಂಡಿದ್ದಾಳೆ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇವಳು ಇನ್ನೂ ವೀಲ್ ಚೇರ್ ತಳ್ಳಕ್ಕಾಗದೆ ಹೋದ್ರೆ ಏನು ಮಾಡ್ತೀರಾ? ಇವಾಗ ಒಂದು 35 ಇಯರ್ಸ್ವರೆಗೂ ಅವಳು ಮೂವ್ ಮಾಡ್ಬೋದು. ಶರೀರ ದಪ್ಪ ಆಗೋದಂತೂ ಗ್ಯಾರಂಟಿ, ಯಾಕಂದ್ರೆ ಸಿಸರಿಂಗ್ ಮಾಡಿರೋದು. ಹಂಗಾಗಿ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು 10 ವರ್ಷ ಮಗು ಆಯಿತು ಅಂತಂದರೆ ಅವಳಿಗೆ ಎಜುಕೇಷನ್ ಕೊಡೋದು ಭಾಳನೇ ಕಷ್ಟ ಆಗುತ್ತೆ. ಅದರಿಂದ ಯಾರಾದರೂ ಸ್ಪಾನ್ಸರ್ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಓಕೆ ಚಂದ್ರಶೇಖರ್ ಅವರೇ, ನೀವು ಹೇಳಿದ್ರೆ ನನಗೆ ಈ ಥರ ಹೆಣ್ಮಕ್ಳಿಗೆ ಬಾಳು ಕೊಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು ಅಂತ ಹೇಳಿದ್ರಿ, ಅದು ಆಗಿ ಹೋಯಿತು. ಈಗ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ? ನಿಮ್ಮ ಲೈಫನ್ನು ಹೇಗೆ ಯಲ್ಲಮ್ಮ ಚೇಂಜ್ ಮಾಡಿದ್ದಾರೆ ಅಂತ? ಚೇಂಜ್ ಹೆಂಗಿದ್ರೆ ಅಂದರೆ ನನಗೆ ಮಗಳು ಸಿಕ್ತಂದ್ರೆ ಅದೇ ನನಗೆ ತುಂಬಾ ಚೇಂಜ್ ಆಯಿತು. ಅದೇ ನನಗೆ ಫಸ್ಟ್ ಯಲ್ಲಮ್ಮ ಅವರಿಂದ ದೊಡ್ಡ ಗಿಫ್ಟ್ ನಿಮ್ಮ ಮಗಳು ಜೆಸಿಕಾ ಅಂತ. ಅದೇ ಗಿಫ್ಟ್ ನನಗೆ. ಲೈಫ್ ಅಂದರೆ ದೈನಂದಿನ ಚಟುವಟಿಕೆಗಳು ಬಹಳಷ್ಟು ಇರುತ್ತೆ. ಯಾವುದೋ ಒಂದು ಸ್ಟೇಜಲ್ಲಿ ಭಾರ ಅಂತ ಯಾವತ್ತಾದ್ರೆ ಯಲ್ಲಮ್ಮನವ್ರು ನಿಮ್ಗೆ ಅನಿಸಿದ್ರ? ಇಲ್ಲ ಮೇಡಮ್, ಯಾವತ್ತೂ ಅನಿಸಿಲ್ಲ. ಓಕೆ ಯಲ್ಲಮ್ಮನವರೇ, ನೀವು ನಿಮ್ಮ ಯಜಮಾನ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವಾಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳೇ ಇಲ್ಲ. ಏನಂತ ಹೇಳ್ತೀರ ಅವ್ರ ಬಗ್ಗೆ? ಮಾತುಗಳು ಇಲ್ಲಾರ್ದ ಮಾತುಗಳೆಲ್ಲ ಸೃಷ್ಟಿ ಮಾಡಬೇಕಾದ್ರೂ ಹೇಳ್ಬಿಡ್ಬೋದು, ಅಷ್ಟು ಒಳ್ಳೆಯವರು ಅವರು. ಏನಂದರೆ ಯಾವತ್ತೂ ನನ್ನನ್ನು ಬಂದ್ಬಿಟ್ಟು ನೀನು ಈ ಥರ ಇದೆಯಾ, ನಿನ್ನ ಜೊತೆ ನನಗೆ ಬಾಳಕ್ಕೆ ಆಗ್ತಾ ಇಲ್ಲ, ಕೋಪದಲ್ಲಿ ಬೇಕಂದ್ರೆ ಒಡೆಯಕ್ಕೆ ಬರ್ತಾರೆ, ಅದ್ರ ಕೈ ಬರೋದಿಲ್ಲ, ವಾಪಸ್ ಹೋಗ್ಬಿಡ್ತಾರೆ, ಅಯ್ಯೋ ಹೆಂಗಾದ್ರೂ ಹೋಗು ಅಂತಂದ್ಬಿಟ್ಟು. ಯಾಕಂದರೆ ನಾನು ಅಷ್ಟು ಕೋಪ ಬರೆಸ್ತೀನಿ, ನಿಜ ನಾನೇ ಒಪ್ಕೊತೀನಿ. ನಾನೇ ಕೋಪ ಬರ್ಸೋದು, ಅವ್ರು ಬರ್ಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮತ್ತೆ ತುಂಬ ಕೋಪ ಬರೆಸ್ತೀನಿ. ಆದರೆ ಯಾವತ್ತಿಗೂ ನೀನು ತುಂಬ ಕಷ್ಟ ಕೊಡ್ತೀಯ ಅಂತ ಒಂದು ಮಾತು ಹೇಳಿದವರಿಲ್ಲ. ಈ ಸ್ಟುಡಿಯೋದಲ್ಲಿ ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆ ಏನು ಹೇಳಕ್ಕೆ, ನಾನು ತಮಿಳಲ್ಲೇ ಮಾತಾಡೋದು ಅವ್ರ ಹತ್ರ. ತಮಿಳು ಜನರಿಗೂ ಆಸಕ್ತಿ, ಏನು ಹೇಳ್ತಾರೆ ಯಲ್ಲಮ್ಮ ಅಂತ ಕನ್ನಡದಲ್ಲೇ ಹೇಳ್ಬಿಡಿ ಅದನ್ನ. ನೀವು ನನಗಂತೂ ತುಂಬ ಸ್ಫೂರ್ತಿಯಾಗಿದ್ದೀರಾ. ಕೊನೆವರೆಗೂ ನನಗೂ ನನ್ನ ಮಗಳು ಬಾಳಲ್ಲಿ ಸ್ಫೂರ್ತಿಯಾಗೇ ಇರ್ರಿ, ಯಾವತ್ತಿಗೂ ಕೈ ಬಿಡಕ್ ಹೋಗ್ಬೇಡ್ರಿ ಅಂತಾನೆ ಕೇಳ್ತಾರೆ. ಕ್ರಿಕೆಟ್ ಆಡಕ್ ಬಿಡಲ್ವಾ? ಕ್ರಿಕೆಟ್ ಆಡಕ್ ಬಿಡಲ್ಲ ಅವರು, ಓನ್ಲಿ ಒಂದು 3 ಅವರ್ಸ್ ಬಿಡಲ್ಲ. ಅದೇ ಕೋಪ ನನಗೆ, ಯಾವುದು ಕೋಪ ಇಲ್ಲ. ಓಕೆ, ನಿಮ್ಮ ಬಾಳ ಇದೇ ತರ ಇರ್ಲಿ, ನಗ್ನಗ್ತಾ ಇರ್ಲಿ, ಏನೇ ಆಗ್ಲಿ ಯಲ್ಲಮ್ಮನವ್ರೆ, ನಿಮ್ಮ ತಂದೆ ತಾಯಿಗಳು ಈ ಪ್ರೋಗ್ರಾಮ್ ನೋಡಿ ನಿಮ್ಮ ಹತ್ರ ಬರುವಂತಾಗ್ಲಿ, ಅವ್ರ ಪ್ರೀತಿ ನಿಮಗೆ ಸಿಗಲಿ, ಮತ್ತು ನಿಮ್ಮ ಪ್ರೀತಿ ನಿಮ್ಮ ಮಗಳು ಜೆಸಿಕಾಗೆ ಹಾಗೂ ಚಂದ್ರಶೇಖರ್ ಅವರಿಗೆ ಅದೇ ರೀತಿ ಇರಲಿ. ಮತ್ತು ವೀಕ್ಷಕರೇ, ಬಹಳಷ್ಟು ಜನ ಇರ್ತಾರೆ ಸ್ಪಾನ್ಸರ್ ಮಾಡೋದಕ್ಕೆ, ಆದರೆ ಜೆಸಿಕಾ ಅಂತಹ ಮಗಳಿದ್ದಾಳೆ. ಯಲ್ಲಮ್ಮ ಹೇಳೋದೇನೆಂದರೆ, ಇನ್ನೂ ಒಂದು 10 ವರ್ಷ ಆದ ತಕ್ಷಣ ನಾನು ತುಂಬ ದಪ್ಪ ಆಗೋಗ್ತೀನಿ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಪತಿ ಚಂದ್ರಶೇಖರ್ ಕೂಡ ಅಷ್ಟೊಂದು ಸಂಪಾದನೆ ಮಾಡಲ್ಲ, ಮುಂದೆ ನನ್ನ ಮಗಳ ಭವಿಷ್ಯ ಏನು ಅನ್ನುವಂಥ ಒಂದು ಚಿಂತೆ ಅವ್ರನ್ನ ಕಾಡ್ತಾ ಇದೆ. ಯಾರಾದರೂ ದಾನಿಗಳಿದ್ರೆ, ಸ್ಪಾನ್ಸರ್ ಮಾಡೋರಿದ್ದರೆ ಮಗಳ ಭವಿಷ್ಯಕ್ಕೆ ನೀವು ಕೂಡ ಅವರಿಗೆ ಸಹಾಯ ಮಾಡಬಹುದು. ಓಕೆ ಚಂದ್ರಶೇಖರ್ ಅವರೇ, ಯಲ್ಲಮ್ಮನವರೇ, ಭಾರ್ಗವಿ ಅವರೇ, ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜೋಡಿ ಹಕ್ಕಿಗಳು ಯಲ್ಲಮ್ಮ ಹಾಗೂ ಚಂದ್ರಶೇಖರ್ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅವರ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಹೀಗೆಯೇ ಮುಂದುವರಿಯಲಿ. ಅಲ್ಲದೆ ಅವರ ಮಗಳು
ಜೆಸಿಕಾಗೆ ಓದೋದಕ್ಕೆ ಒಂದು ದಾರಿ ಆದರೆ ನನಗೆ ಇನ್ನೂ ಕೂಡ ನಿರಾಳವಾಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಾನಿಗಳು ಇದ್ದರೆ ಸಹಾಯ ಹಸ್ತವನ್ನು ಚಾಚಿರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.